ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಏನು ವಿಷಯದ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂತ ಅಂದರೆ, ನಮ್ಮದು ಸೆಕೆಂಡ್ ಸ್ಟೇಜ್ ಕ್ಲೀನಿಂಗ್ನ ಹೇಗೆ ಮಾಡ್ತಾರೆ, ಏನೇನು ಮಾಡಿದ್ದಾರೆ ಅಂತ ಹೇಳೋಕ್ಕೆ ಅಂತ ಬಂದಿದ್ದೀನಿ. ನೋಡಿ, ರೂಫ್ ತೋರಿಸ್ತಾ ಇದ್ದೀನಿ ನಿಮಗೆ. ಎಷ್ಟು ಜೇಡ ಕಟ್ಕೊಂಡಿತ್ತು ಅಂತ ಬೇಕಾದರೆ ನಮ್ಮ ಲಾಸ್ಟ್ ವಿಡಿಯೋ ನೋಡ್ಬೋದು, ನೀವು ಅಬ್ಸರ್ವ್ ಮಾಡ್ಬೋದು. ಆ ಥರ ಜೇಡಗಳೆಲ್ಲ ಕಟ್ಕೊಂಡು ಫುಲ್ಲು ಧೂಳು ಕಟ್ಕೊಂಡ್ಬಿಟ್ಟಿರುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ನೆಕ್ಸ್ಟ್ ಬಂದು ಅವರು ಗೊಬ್ಬರ ತುಂಬ್ಕೊಂಡು ಹೋದ್ಮೇಲೆ ಈ ಥರ ಸಣ್ಣ ಸಣ್ಣದನ್ನು ಕೂಡ ಕೆರೆದು ನೀಟಾಗಿ ಕಸ ಗುಡಿಸ್ಕೋಬೇಕಾಗತ್ತೆ. ನೋಡಿ, ಆ ಕಡೆ ಅವ್ರು ಏನು ಆ ಪಾರ್ಟ್ ತೋರಿಸಿ ಅದಷ್ಟು ಗುಡಿಸ್ಕೊಂಡು ಬಂದಿದ್ದಾರೆ. ಇದು ಮಧ್ಯ ಗುಡ್ಡೆ ಹಾಕ್ಕೊಂಡಿದ್ದಾರೆ. ಇದು ನೀಟಾಗಿ ಕಸ ಗುಡಿಸ್ಕೊಂಡಿರೋ ಅಂಥ ಜಾಗ. ಸಣ್ಣದು ಒಂದು ಗೊಬ್ಬರದ್ದು ಒಂದೇ ಒಂದು ಚೂರು ಬಿಡದೆ ಇದ್ದಂಗೆ ಅದನ್ನು ಕೆರ್ಕೊಂಡು ಕ್ಲೀನ್ ಮಾಡ್ಕೋಬೇಕು. ಏನಕ್ಕೆ ಆ ಥರ ಕ್ಲೀನ್ ಮಾಡ್ಕೋಬೇಕು ಅಂತ ಅಂದರೆ, ಲಾಸ್ಟ್ ಬ್ಯಾಚಲ್ಲಿ ಕೋಳಿಗಳಿಗೆ ಏನಾದರೂ ಅಪ್ಪಿತಪ್ಪಿ ಸಣ್ಣ ಪುಟ್ಟ ಇನ್ಫೆಕ್ಷನ್ಸ್ ಇದ್ದರೆ, ಇಲ್ಲ ಬ್ಯಾಕ್ಟೀರಿಯಾಗಳಂತೂ ಇದ್ದೇ ಇರುತ್ತೆ. ಅದು ನೆಕ್ಸ್ಟ್ ಬ್ಯಾಚ್ಗೂ ಕಂಟಿನ್ಯೂ ಆಗಿ ಅವಾಗ ಬರೋ ಅಂಥ ಮರಿಗಳಿಗೆ ತೊಂದರೆ ಆಗುತ್ತೆ ಅಂತ ಅದನ್ನು ನೀಟಾಗಿ ಈ ಥರ ಕ್ಲೀನ್ ಮಾಡ್ಕೋಬೇಕು. ಒಂದು ಚಿಕ್ಕದು ಕೂಡ ಇರಬಾರ್ದು, ಇದು ಗೊಬ್ಬರ ಸೈಡಲ್ಲೆಲ್ಲ. ಅದಕ್ಕೆ ಅವರು ಕಚ್ಕೊಂಡ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಕರಣೀಲಿ ಎಲ್ಲನೂ ನೀಟಾಗಿ ಕೆರ್ಕೊಂಡು ಗುಡಿಸ್ಕೋತಾರೆ. ನೋಡಿ ಇವಾಗ ಅದನ್ನು ಯಾವ ಥರ ಗುಡಿಸ್ಕೊಂಡು ಕ್ಲೀನ್ ಮಾಡ್ಕೋತಾರೆ ಅಂತ. ನೋಡಿ, ಇವಾಗ ಅದನ್ನು ಗುಡಿಸ್ಕೊತಿದ್ದಾರೆ. ಆ ಥರ ಏನಕ್ಕೆ ಸೈಡಲ್ಲಿ ಕಟ್ಕೊಬಿಟ್ಟಿದೆ ಅಂತ ಅಂದರೆ, ನಾವು ಮೇಲ್ಗಡೆ ಸ್ಪ್ರಿಂಕ್ಲರ್ನ ಆನ್ ಮಾಡ್ತಿರ್ತೀವಿ. ಅದು ನೀರು ಕೆಳಗಡೆ ಬಿದ್ದು ಸೈಡಲ್ಲಿ ಇದೊಂದು ಶೆಡ್ಡಲ್ಲಿ ಮಾತ್ರ ಈ ಥರ ವಸ್ತಿ ಆಗುತ್ತೆ. ಹಾಗಾಗಿ ಅಲ್ಲಿ ಕಚ್ಕೊಂಡ್ಬಿಟ್ಟಿದೆ. ಅದನ್ನು ನೀಟಾಗಿ ಕೆರೆದು ಅವರು ಕರಣೀಲೆಲ್ಲ ಕೆರೆದು ಆಮೇಲಿಂದ ಕಸ್ಪರ್ಕೆಲೂ ಗುಡಿಸ್ಕೊಂಡು ಆಮೇಲೆ ಮೊರದಲ್ಲಿ ಗೋರಿ ಮಧ್ಯ ಒಂದು ಲೈನ್ಗೆ, ಆ ಕಡೆಯಿಂದ ಈ ಕಡೆಯಿಂದ ಎರಡೂ ಕಡೆಯಿಂದ ಮಧ್ಯ ಲೈನ್ಗೆ ಗೋರಿ ಅದನ್ನು ಗುಡ್ಡೆ ಮಾಡ್ಕೋತಾರೆ. ಆಮೇಲೆ ಅದನ್ನು ಒಂದು ಕಡೆಯಿಂದ ಗುಡಿಸ್ಕೊಂಡು ಚೀಲಕ್ಕೆ ಎತ್ತಿ ಕಟ್ಕೋತಾರೆ. ಎಷ್ಟು ಹೈಜಿನಿಕ್ಕಾಗಿ ಕ್ಲೀನ್ ಮಾಡ್ತಿದ್ದಾರೆ ನೋಡಿ. ಕಂಪ್ಲೀಟಾಗಿ 3 ಶೆಡ್ಡನ್ನು ಹೀಗೆ ಕ್ಲೀನ್ ಮಾಡಬೇಕು. ಇವರು ಇದನ್ನು ಕ್ಲೀನ್ ಮಾಡೋಕ್ಕೆ ಮುಂಚೆ ಮೇಲ್ಗಡೆ ಎಲ್ಲ ಧೂಳು ಕಟ್ಕೊಂಡ್ಬಿಟ್ಟಿರುತ್ತೆ ತುಂಬ. ಆ ಧೂಳನ್ನೆಲ್ಲ ನೀಟಾಗಿ ಹೊಡ್ಕೊಂಡು ಆಮೇಲಿಂದ ಕಸ ಗುಡಿಸ್ಕೊಂಡು ಬರಬೇಕು. ಗೊಬ್ಬರ ತುಂಬಿದ ಮೇಲೂ ಕೂಡ ನಮಗೆ ಈ ಥರ ಕ್ಲೀನ್ ಮಾಡಿಕೊಂಡ್ರೆ ಒಂದು 5 ಚೀಲ ಆಗೋಷ್ಟು ಗೊಬ್ಬರ ಸಿಗುತ್ತೆ. ಅದನ್ನು ನಮ್ಮ ಜಮೀನಿಗೆ ಯೂಸ್ ಮಾಡ್ಕೋತೀವಿ ನಾವು. ಇಲ್ಲ ಯಾರಾದರೂ ರಿಲೇಟಿವ್ಸ್ ಕೇಳ್ತಿರ್ತಾರೆ, ಅವರಿಗೆ ಕೊಟ್ಟು ಕಳಿಸ್ಬಿಡ್ತೀವಿ. ಇಲ್ಲ ಅಂತ ಅಂದರೆ ನಮ್ಮ ಕುರಿ ಗೊಬ್ಬರದ ಜೊತೆ ಮಿಕ್ಸ್ ಮಾಡಿಬಿಡ್ತೀವಿ. ನಮ್ಮ ನೆಕ್ಸ್ಟ್ ಬೆಳೆಗೆ ಯೂಸ್ ಮಾಡ್ಕೊತೀವಿ ನಾವು. ನೋಡಿ, ಅವರು ಏನು ಆ ಪಾರ್ಟಲ್ಲಿ ನಿಂತಿದ್ದಾರೆ, ಆ ಥರ ಒಂದೊಂದೇ ಪಾರ್ಟ್ ವೈಸ್ ಅವರು ಕ್ಲೀನ್ ಮಾಡ್ಕೊಬರ್ತಿದ್ದಾರೆ. ಯಾಕಂದರೆ ಉದ್ದ ಬಂದು 100 ಅಡಿ ಇರೋದ್ರಿಂದ ಅಷ್ಟನ್ನು ಕೂಡ ಈ ಥರ ಬಗ್ಗಿ ಒಂದೇ ಸಮ ಕ್ಲೀನ್ ಮಾಡ್ಕೋಬೇಕು. ಒಂದೊಂದು ಶೆಡ್ ಕ್ಲೀನ್ ಮಾಡೋಕ್ಕೆ ಒಂದೊಂದು ದಿನ ಬೇಕಾಗುತ್ತೆ. ಈ ಥರ ಕಸ ಗುಡಿಸಿ ಎಲ್ಲನೂ ಧೂಳು ಹೊಡೆದು ಕಸ ಗುಡಿಸ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋಕ್ಕೆ. ಇವಾಗ ಏನು ನೋಡ್ತಿದ್ದೀರಾ, ಇದೇ ಥರ ಶೆಡ್ಡು ನಮ್ಮದು 3 ಇರೋದ್ರಿಂದ 3 ಶೆಡ್ಡನ್ನು ಅವರು ಇದೇ ಥರ ಕ್ಲೀನ್ ಮಾಡ್ಕೋಬೇಕು. ಫಸ್ಟೆಲ್ಲ ನಮ್ಮ ಮನೆಯವ್ರು ಧೂಳು ಹೊಡ್ಕೊಡ್ತಿದ್ರು. ಅಂದರೆ 5ನೇ ಬ್ಯಾಚ್ ತನಕ ನಾವು ಇನ್ನೊಬ್ಬರು ಲೇಬರ್ ಇಟ್ಕೊಂಡಿದ್ವಿ. ಆ ಅಪ್ಪನಿಗೆ ಕರೆಕ್ಟಾಗಿ ಮಾಡೋಕ್ಕಾಗ್ತಿರ್ಲಿಲ್ಲ. ಅವ್ರಿಗೆ ನಾವು ಮೈಸೂರಿಂದ ಬಂದು ಪ್ರತಿದಿನ ಕೆಲಸ ಮಾಡಿಕೊಡ್ಬೇಕಾಗಿತ್ತು. ನಮ್ಮ ಮನೆಯವ್ರು ಧೂಳು ಹೊಡ್ಕೊಡ್ತಿದ್ರು. ಅವನು ಒಂದು ಕಡೆಯಿಂದ ಈ ಥರ ಕಸ ಗುಡಿಸ್ಕೊಂಡು ಬರ್ತಿದ್ದ. ನಾನು ಫೀಡರು ಡ್ರಿಂಕರ್ಸ್ ಎಲ್ಲ ತೊಳೆದು ಜೋಡಿಸ್ತಿದ್ದೆ. ಇವ್ರು ಬಂದು ನಮಗೆ ಆಲ್ರೆಡಿ ಇದು 3ನೇ ಬ್ಯಾಚು. ಪಾಪ ಇವ್ರು ನಮ್ಮ ಕೈಲಿ ಏನೂ ಮಾಡಿಸಲ್ಲ ಕೆಲಸನ, ಕೋಳಿ ಫಾರಮ್ ಕೆಲಸನ ಎಲ್ಲ ಅವರೇ ಮಾಡ್ಕೋತಾರೆ. ಸೊ ನಮ್ಮದು ಮರಿ ಎತ್ತಿ 1 ವಾರ ಆಗಿದೆ ಅಷ್ಟೇ. 1 ವಾರ ಆದಮೇಲೆ 2 ರಿಂದ 3 ದಿನ ಗೊಬ್ಬರ ಒಣಗೋಕ್ಕೆ ಅಂತ ಬಿಟ್ಟರು. ಗೊಬ್ಬರ ಆದಮೇಲೆ ಇವರು ಹುಣಸೂರವ್ರು ಬಂದು ಗೊಬ್ಬರ ಎಲ್ಲ ತುಂಬ್ಕೋದ್ರು. ರೆಗ್ಯುಲರಾಗಿ ಅವರೇ ತುಂಬ್ಕೊಂಡು ಹೋಗೋದು. ಅವ್ರು ತುಂಬ್ಕೊಂಡು ಹೋಗೋಕ್ಕೆ ಒಂದೊಂದು ಶೆಡ್ಡದು ಒಂದೊಂದು ದಿನ ತಗೋತಾರೆ. ಸೊ ಅದು 3 ಡೇಸ್ ಆಯಿತು. ಅದಾದಮೇಲೆ ಅವ್ರು ಏನು ಗ್ಯಾಪ್ ಕೊಟ್ಟಿಲ್ಲ, ಇಮ್ಮಿಡಿಯೇಟಾಗಿ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಇವಾಗ ಮೇಲ್ಗಡೆ ಧೂಳೆಲ್ಲ ಹೊಡ್ಕೊಂಡು
ನೋಡಿ ಅಲ್ಲಿ ಏನು ವೈಟ್ ಕಾಣಿಸ್ತಿದೆ ನಿಮಗೆ ಗೊಬ್ಬರದ ಮೇಲೆ, ಅದೆಲ್ಲ ಫುಲ್ಲು ಜೇಡ ಕಟ್ಟಿದ್ದೇನೆ. ಕೋಳಿ ಫಾರ್ಮಲ್ಲಿ ತುಂಬ ಬೇಗ ಜೇಡ ಕಟ್ಬಿಡುತ್ತೆ. ಇವಾಗ ಇಷ್ಟೆಲ್ಲ ನೀಟಾಗಿ ನಾವು ಧೂಳು ಹೊಡೆದು ಬ್ರೂಡಿಂಗ್ ಸೆಟಪ್ಗೆಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ರೆ ಮರಿ ಬಂದಿದ್ದೊಂದು 10-15 ಡೇಸ್ಗೆ ಜೇಡ ತುಂಬ ಕಟ್ಟಕ್ಕೆ ಅಂತ ಸ್ಟಾರ್ಟ್ ಆಗಿಬಿಡುತ್ತೆ. ಅದು ಗೊತ್ತಿಲ್ಲ ನಮಗೂ ಏನು ರೀಸನ್ಗೆ ಅಂತ ಹೇಳ್ಬಿಟ್ಟು. ಇವಾಗ ನೋಡಿ ಅವರು ಈ ಕಡೆ ಎಲ್ಲ ಮುಗಿಸ್ಕೊಂಡು ಆ ಕಡೆ ಹೋಗಿದ್ದಾರೆ. ಅಲ್ಲೂ ಕೂಡ ಪಾಪ ಜೊಳ್ಳಾಡೋದ್ರಲ್ಲೂ ಕೂಡ ಸೈಡಲ್ಲೆಲ್ಲ ಕೆರ್ಕೊಂಡು ಕರಣಿಲಿ ಎತ್ಕೋತಿದ್ದಾರೆ. ಅದೆಲ್ಲ ಗೊಬ್ಬರ ಅಂಟ್ಕೊಂಡ್ಬಿಟ್ಟಿದೆ. ಅದಕ್ಕೆ ಅವರು ಅದಂಗೆ ಉಳ್ಕೊಬಿಟ್ರೆ ನೆಕ್ಸ್ಟ್ ಮರಿಗೆ ನಾವು ಏನೇ ಕ್ಲೀನ್ ಮಾಡಿದ್ರು ಇನ್ಫೆಕ್ಷನ್ ಆಗಿಬಿಡುತ್ತೆ. ಹಾಗಾಗಿ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಅಂತ ಮಾಡ್ತಿದ್ದಾರೆ. ಪಾಪ ತುಂಬ ಹೈಜೆನಿಕ್ಕಾಗಿ ಮೇಂಟೈನ್ ಮಾಡ್ತಿದ್ದಾರೆ. ನಮ್ಮ 3 ಶೆಡ್ಡನ್ನ ಇವಣ್ಣ ಒಬ್ಬರೇ ಮೇಂಟೈನ್ ಮಾಡ್ತಿರೋದು. ನಮ್ಗೆ ಇವ್ರು ಬಂದಮೇಲೆ ಬೇರೆ ಕೆಲಸಗಳೆಲ್ಲ ಮಾಡೋಕ್ಕೆ ತುಂಬ ಆರಾಮಾಯಿತು. ತುಂಬ ನಂಬಿಕಸ್ತರು, ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಡ್ತಿದ್ದಾರೆ ನಮಗೆ. ಅವ್ರಿಗೆ ನಾವು ಪೇಮೆಂಟ್ ಕೊಡೋದು ಮುಖ್ಯ ಅಲ್ಲ, ಅವರು ಅಷ್ಟು ನಂಬಿಕೆಯಿಂದ ಅವ್ರ ಮನೆ ಥರ ತಿಳ್ಕೊಂಡು ಅಷ್ಟು ಹೈಜೆನಿಕ್ಕಾಗಿ ಶೆಡ್ನು ಮೇಂಟೈನ್ ಮಾಡ್ತಾರೆ. ಮರಿಗಳು ಬಂದ ಮೇಲೂ ಕೂಡ ಇಷ್ಟೇ ಹೈಜೆನಿಕ್ಕಾಗಿ ಮೇಂಟೈನ್ ಮಾಡ್ತಾರೆ ಇವರು. ನಮಗಂತೂ ಇವ್ರು ಬಂದಮೇಲೆ ತುಂಬ ಖುಷಿಯಾಗಿದೆ. ಎಲ್ಲ ಕೆಲಸಗಳನ್ನು ನಮ್ಮನ್ನು ಶೆಡ್ ಒಳಗಡೆ ಕೈ ಮಸಿ ಆಗದೆ ಇರೋ ಥರ ಅವರು ನೋಡ್ಕೋತಿದ್ದಾರೆ. ಸೊ ಇವ್ರಿಗೆ ಇದನ್ನು ವಹಿಸಿ ಇವಾಗ ನಾವು ಬೇರೆ ಹೊಸ ಪ್ರಾಜೆಕ್ಟ್ಗಳಿಗೆ ಕೈ ಹಾಕೋಕ್ಕೆ ತುಂಬ ಅನುಕೂಲ ಆಗ್ತಿದೆ. ಹಾಗಾಗಿ ನಾವು ನೆಕ್ಸ್ಟ್ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡ್ತಿರೋದು ಡೈರಿ ಫಾರ್ಮ್ನ. ನೋಡಿ ಅವರಿಷ್ಟು ನೀಟಾಗಿ ಒಂದು ಚೂರು ಕೂಡ ಅಲ್ಲಿ ಗೊಬ್ಬರ ಉಳ್ಕೋಬಾರ್ದು ಆ ಥರ ಕೆರೆದು ಕ್ಲೀನ್ ಮಾಡ್ತಿದ್ದಾರೆ. ನಾವು ಮನೆಯವ್ರು ಮಾಡೋ ಥರನೇ ಅಷ್ಟು ಇದಾಗಿ ಕ್ಲೀನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ಇಷ್ಟು ಶೆಡ್ಡೆಲ್ಲ ಅವ್ರಿಗೆ ಆಲ್ಮೋಸ್ಟ್ ಇವಾಗ 11 ಗಂಟೆ 11:30 ಹಂಗೆ ಬಂದು ಸ್ಟಾರ್ಟ್ ಮಾಡಿದ್ದಾರೆ ಅವರು ಇದನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕೆ. ಸಂಜೆ ತನಕ ಕೆಲಸ ಹಿಡಿಯುತ್ತೆ ಪಾಪ ಒಂದು ಶೆಡ್ಡು ಮುಗಿಸೋದೇನೆ. ಏನೇ ಮಾಡಿದ್ರು ನಮ್ಮದು 3 ಶೆಡ್ ಇರೋದ್ರಿಂದ ಪಾಪ ಅವರು 3 ಶೆಡ್ಗೂ ಇದೇ ಥರ ಮೇಂಟೈನ್ ಮಾಡಬೇಕು. ಸ್ವಲ್ಪನೂ ಬೇಜಾರು ಮಾಡ್ಕೊಳ್ಳಲ್ಲ. ನಾವು ನಮ್ಮ ಹತ್ರ ಹೇಳಿಸ್ಕೊಳ್ಳೋದು ಇಲ್ಲ. ಅವರು ಫಸ್ಟ್ ಬಂದಾಗ ಒಂದು ಬ್ಯಾಚಲ್ಲಿ ಮಾತ್ರ ನಾವು ಈ ಥರ ಮಾಡಬೇಕು ಅಂತ ಹೇಳ್ಕೊಟ್ವಿ ಅವರಿಗೆ. ಯಾಕಂದರೆ ಅವ್ರಿಗೂ ಇದು ಹೊಸ ಅನುಭವ ಅಂತೆ. ಅವರು ಯಾವಾಗಲೂ ಕೋಳಿ ಫಾರ್ಮಲ್ಲಿ ಕೆಲಸ ಮಾಡಿರಲಿಲ್ಲ. ಇದೇ ನಮ್ಮ ಹತ್ರನೇ ಫಸ್ಟ್ ಟೈಮ್ ಮಾಡ್ತಿರೋದು. ಬಟ್ ಇವಾಗ ನಮಗೆ ಹೇಳ್ಕೊಡ್ತಾರೆ ಅವರು, ಈ ಥರ ಮೇಂಟೈನ್ ಮಾಡೋಣ, ಆ ಥರ ಮೇಂಟೈನ್ ಮಾಡೋಣ ಅಂತ. ನಮಗೆ 3ನೇ ಬ್ಯಾಚಲ್ಲಿ ಗೋಲ್ಡ್ ಕಾಯಿನ್ ಬಂದಿತ್ತು, ತುಂಬ ಚೆನ್ನಾಗಿ ಇಳುವರಿ ಕೊಟ್ಟಿದ್ದೀರಾ ಅಂತ. ಈಗ ನಮಗೆ 8ನೇ ಬ್ಯಾಚಲ್ಲಿ ಗೋಲ್ಡ್ ಕಾಯಿನ್ ಬಂದಿದೆ ಅಂತ ಹೇಳಿದ್ದಾರೆ ಕಂಪ್ನಿಯವರು. ಅದು ಕೊಡೋದನ್ನು ಕೂಡ ನಾನು ವಿಡಿಯೋ ಮಾಡಿ ಹಾಕ್ತೀನಿ ನಿಮಗೆ. ಸೊ ಅದಿನ್ನೂ ಬಂದಿಲ್ಲ, ಇವಾಗ ಫೈಲ್ ಕ್ಲೋಸ್ ಆಗಿರೋದ್ರಿಂದ. ಇವ್ರು ಬಂದ ಮೇಲೆ ಇಮ್ಮಿಡಿಯೇಟಾಗಿ ಗೋಲ್ಡ್ ಕಾಯಿನ್ ಬಂದಿದೆ. ಅಷ್ಟು ಹೈಜೆನಿಕ್ಕಾಗಿ ಮೇಂಟೈನ್ ಮಾಡಿದ್ದಾರೆ. ಕೋಳಿ ಮರಿಗಳು ಬಂದಾಗ ನಾವು ಗೊಬ್ಬರನ ಜಳ್ಳನ್ನ ಯಾವ ಥರ ಮೇಂಟೈನ್ ಮಾಡಬೇಕಂದ್ರೆ ತುಂಬ ಹುಡಿಯಾಗಿ ಮೇಂಟೈನ್ ಮಾಡಿದ್ರೆ ಇಷ್ಟು ನೀಟಾಗಿ ಕ್ಲೀನಾಗಿ ನೋಡಿ ಕ್ಲೀನ್ ಮಾಡ್ಕೋಬೋದು. ನಮ್ಮದು ಕೆಮ್ಮಣ್ಣು ಏನು ಮಾಡಿದ್ದೀವಿ ಕಲ್ಸ್ಮಣ್ಣು ಅಂತ ಹೇಳ್ತೀವಿ, ಅದು ಕಾಣಿಸೋ ಥರ ಅವರು ನೀಟಾಗಿ ಕ್ಲೀನ್ ಮಾಡಿದ್ದಾರೆ. ಇದಾದ ಮೇಲೆ ಇಷ್ಟನ್ನು ಕೂಡ ಅವರು ಇವಾಗ ಏನು ಒಂದು ಪಾರ್ಟ್ ತೋರಿಸ್ತಾ ಇದ್ದೀನೋ ಆ ಥರ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸಿ ಎಲ್ಲನೂ ಮೂಟೆ ಕಟ್ಟಿ ಆಚೆ ಹಾಕ್ಬಿಟ್ಟು ನೆಕ್ಸ್ಟು ಫೀಡರು ಡ್ರಿಂಕರ್ಸ್ನ ಒಂದೊಂದೇ ಶೆಡ್ದು ತೊಳ್ಕೊತಾರೆ. ಅದಾದಮೇಲೆ ವೈಟ್ ವಾಶ್ ಆಗುತ್ತೆ. ವೈಟ್ ವಾಶ್ ಆದಮೇಲೆ ಸೈಡಲ್ಲಿರೋ ಅಂಥ ಸ್ಕ್ರೀನ್ ಅಂದರೆ ನಾವು ಸೈಡಲ್ಲಿರೋಂಥ ವಾಲ್ಸ್ನ ತಾಟ್ ಅಂತ ಕರಿತೀವಿ. ತಾಟೆತ್ತಬೇಕು ಅವಕ್ಕೆ ಬ್ರೂಡಿಂಗ್ ಸೆಟಪ್ಗೆ ಅಂತ ಹೇಳ್ತೀವಿ. ಅದನ್ನು ಇವಾಗೆಲ್ಲ ಕೆಳಗಡೆ ಬಿಟ್ಟು ಗಲೀಜಾಗೋಗಿರುತ್ತೆ. ಮಳೆ ನೀರು ಮತ್ತು ನಮ್ಮದು ಮೇಲ್ಗಡೆ ಬೀಳೋ ಅಂಥ ಸ್ಪ್ರಿಂಕಲ್ ನೀರೆಲ್ಲ ಗಲೀಜಾಗೋಗಿರುತ್ತೆ. ಅದನ್ನೆಲ್ಲ ಅವ್ರು ಎತ್ತಿ ನಿಲ್ಲಿಸಿ ಸೋಪ್ ಹಾಕಿ ಒಂದೊಂದೇ ಕ್ಲೀನ್ ಮಾಡ್ಕೋಬೇಕು. ಕೋಳಿ ಫಾರಮಲ್ಲಿ ಕೋಳಿ ಎತ್ತಿದ ಮೇಲೆ ಇಷ್ಟೆಲ್ಲ ಪ್ರೋಸೆಸ್ ಇರುತ್ತೆ. ಈ ಮಧ್ಯ ಬಿಡು ಮಾಡಿಕೊಂಡು ನಾವು ಜಳ್ಳನ್ನ ತಂದು ಸ್ಟಾಕ್ ಹಾಕೋಬೇಕು ಮಿಲ್ಗೆ ಹೋಗಿ. ಅದು ಕೂಡ ನಮಗೆ 2 ಡೇಸ್ ಪ್ರೊಸೆಸಿಂಗ್ ಆಗುತ್ತೆ.
ಯೂಶ್ವಲಿ ನಮಗೆ ಒಂದು 20 ಡೇಸ್ ಗ್ಯಾಪ್ ಕೊಡ್ತಾರೆ. ನಾವೇನಾದರೂ ಮರಿ ಕೇಳಲಿಲ್ಲ ಅಂತ ಅಂದರೆ ಅವರು ಒಂದು ತಿಂಗಳೆಲ್ಲ ಗ್ಯಾಪ್ ಹಾಕೋಬಿಡ್ತಾರೆ. ನಾವು ಒಳ್ಳೆ ಇಳುವರಿ ಕೊಟ್ಟು ಇಮಿಡಿಯೇಟಾಗಿ ಶೆಡ್ ರೆಡಿ ಮಾಡ್ಕೊಂಬಿಟ್ಟು ಅವ್ರನ್ನ ಮರಿ ಕೇಳಿದ್ರೆ ಒಂದೇ ವಾರಕ್ಕೆ ಮರಿ ಕೊಡ್ತಾರೆ. ಅದು ಕೂಡ ನಮ್ಮದೇ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ನಾವು ಇಷ್ಟು ಬೇಗ ಗೊಬ್ಬರ ಎತ್ಬಿಟ್ಟು ಇಷ್ಟು ಬೇಗ ಇದೆಲ್ಲ ಕ್ಲೀನ್ ಮಾಡಿಕೊಂಡು ನಾವು ಇಮಿಡಿಯೇಟಾಗಿ ನಮ್ಗೆ ಮರಿ ಬೇಕು ಅಂತ ನಾವು ಅವ್ರಿಗೆ ಕಂಪ್ನಿಯವ್ರಿಗೆ ಕೇಳಿದ್ರೆ ನಮಗೊಂದು ಡೇಟ್ ಅಂತ ಫಿಕ್ಸ್ ಮಾಡಿ ಅವರು ಕೂಡ ಮರಿನ ಹ್ಯಾಚಿಂಗಿಗೆ ಹಾಕ್ಕೊಂಡು ನಮಗೆ ಡೇಟ್ ಕೊಡ್ತಾರೆ. ಸೊ ಇವಾಗ ನೋಡ್ತಿದ್ದೀರಲ್ಲ, ಇದು ಗೊಬ್ಬರ ತೆಗೆದ ಮೇಲೆ ನಾವಿಷ್ಟು ಡೀಪಾಗಿ ಫಸ್ಟ್ ಸ್ಟೇಜ್ನ ಕ್ಲೀನ್ ಮಾಡ್ಕೋತಾ ಇರೋದು. ಇದು ಧೂಳು ಹೊಡೆದು ಗೊಬ್ಬರನ ಇಷ್ಟು ಡೀಪಾಗಿ ಕ್ಲೀನ್ ಮಾಡ್ಕೋತಾ ಇದ್ದೇವೆ. ಇನ್ನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಯಾವ ಥರ ನೀರು ಹಾಕ್ಕೊಂಡು ಸುಣ್ಣ ಹಾಕ್ಕೋಬೇಕು, ಒಂದೊಂದು ಶೆಡ್ಗೆ ನಾವು ಕಂಪ್ಲೀಟ್ ಒಂದೊಂದು ಬ್ಯಾಗ್ ಸುಣ್ಣನ ಹಾಕ್ತೀವಿ. ಯಾಕಂದರೆ ಅದೇ ಮೇಯ್ನು ಬ್ಯಾಕ್ಟೀರಿಯಾಸ್ ಎಲ್ಲನೂ ಸಾಯಿಸುತ್ತಂತೆ, ನೀಟಾಗಿ ಕ್ಲೀನ್ ಆಗುತ್ತೆ. ಹಾಗಾಗಿ ನೋಡ್ತಿದ್ದೀರಲ್ಲ, ನಮ್ಮ ಫಾರಮ್ ಕೆಲಸ ಎಲ್ಲ ಪ್ರತಿಯೊಂದನ್ನು ಡೈಲಿ ವೈಸಸ್ ಅಪ್ಡೇಟ್ ಮಾಡ್ತಿರ್ತೀನಿ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ನೀವು ವಿಡಿಯೋ ನೋಡಿದಷ್ಟು ನಮಗೆ ಲೈಕ್ ಮಾಡಿದಷ್ಟು ಇನ್ನೂ ಒಂದು ಎಂಕರೇಜ್ಮೆಂಟ್ ಸಿಕ್ದಂಗೆ ಆಗುತ್ತೆ. ಹಾಗಾಗಿ ನಮಗೂ ಕೆಲಸ ಮಾಡ್ತಿರೋಂಥ ವಿಡಿಯೋಗಳನ್ನ ಹಾಕೋಕ್ಕೆ ಖುಷಿ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.